ದಿನ ಪ್ರಾಕ್ಟೀಸ್ ಆಗುತ್ತೆ. ಝೊಮ್ಯಾಟೋದವ್ರು ಬರ್ತಾರೆ, ಹಲೋ ಮೇಡಮ್ ಅಂತಾರೆ. ರ್ಯಾಪಿಡೋದವ್ರು ಬರ್ತಾರೆ, ಹಲೋ ಮೇಡಮ್ ಅಂತಾರೆ. ಈಗ ಟೌನ್ ಬರ್ತಾನೆ, ಹಲೋ ಮೇಡಮ್ ಅಂತಾನೆ. ಬನ್ನಿ ಮೇಡಮ್ ಅಂತಾನೆ. ಹೋದ್ರೆ ಮೇಡಮ್ ಇಲ್ಲಿ ಅಂತ ಕೇಳ್ತಾನೆ. ಸೊ ಮೇಲೆ ಇದ್ದಾರೆ, ನನಗೆ ಕಳಿಸಿದ್ರೆ ಕೊಡಿ ಅಂತ. ನಾವೆಲ್ಲ ತುಂಬಾ ಡೈಲಿ ಲೈಫಲ್ಲಿ ಫೇಸ್ ಮಾಡ್ತಾ ಇರ್ತೇನೆ. ಬಟ್ ಎಲ್ರಿಗೂ ನಾನು ಪ್ರೂವ್ ಮಾಡೋಕ್ಕಾಗಲ್ಲಲ್ವಾ. ಸರ್ ಐ ಆಮ್ ಎ ಬಾಯ್, ಕಾಲ್ ಬ್ರೋ ಅಂತ. ಅಲ್ಲ, ನಿಮ್ ಮುಜುಗರ ಆಗಿಲ್ವಾ ಅಂತ ಎಲ್ಲಾದ್ರೂ? ಮುಜುಗರ ಯಾಕಾಗುತ್ತೆ? ದಿನ ಕೇಳಿ 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 ಅದು ಅಲ್ಲ, ಅವರಿಗೆ ಆಪೋಸಿಟ್ ಅವ್ರಿಗೆ ಮುಜುಗರ ಆಗುತ್ತೆ. ಅಯ್ಯೋ ಅಂದ್ಬಿಟ್ನಿ ಮೇಡಮ್ ಅಂತ ತಿಳ್ಸ್ಕೊಂಡೆ. ಯಾವ್ದಾದ್ರು ಒಂದು ಹಾಡಿ ನಮ್ಗೆ ಕೇಳಿಸ್ಬೋದಲ್ಲ ಫೀಮೇಲ್ ವಾಯ್ಸ್ ಅಲ್ಲಿ? ಶೋರ್. ನನಗೆ ಚಿನ್ಮಯಿ ಮ್ಯಾಮ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಅವರು ತೆಲುಗಲ್ಲಿ ಆಡಿರೋ ಕೆಲವೊಂದು ಸಾಂಗ್ಸ್ ಅಂದ್ರೂ ತುಂಬಾ ಲೈಕ್ ಮಾಡ್ತೀನಿ. ಅದರಲ್ಲಿ ಅವರು ಫಸ್ಟ್ ಮೂವಿ ಏಮಾಯ್ చేసావే, ಆ ಮೂವಿಯಲ್ಲಿ ಒಂದು ಸಾಂಗ್ ಇರುತ್ತೆ, ಐ ಕ್ಯಾನ್ ಸಿಂಗ್. ಹಾಡಿ. మనసా మళ్ళీ మళ్ళీ చూసా, గిల్లి గిల్లి చూసా, జరిగింది నమ్మేసా, జతగా నీ తోడల్లే చూసా, నీ నీడల్లే చూసా, నన్ను నీకు వదిలేసా, పైలోకంలో వాడు ఎప్పుడో ముడివేశాడు, విడిపోదే విడిపోదే, తను వాన వెళ్ళంట తగువాన చెల్లంట, నాలోని ప్రేమ విరహం మధురం, తను కంటి పాపంట, తన జంట నువ్వంట, విడదీయలేనంట, విరహం ఎవరం మనసా, నిన్నే నిన్నే చూసా, నా కళ్ళల్లో చూసా, నూరేళ్ళ కాಸ. ಅದ್ಭುತವಾಗಿತ್ತು. ಚೆನ್ನಾಗಿ ಹಾಡ್ತಿರೋ ಬೇರೆ. ಕನ್ನಡದಲ್ಲಿ ಕೂಡ ಹಾಡಿ ಅಪ್ಕಮಿಂಗ್ ಅಲ್ಲಿ. ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ. ಸೊ ಏನೇಹೋ ಈ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಅನ್ಕೊತೀನಿ. ದೇವರು ಇಂಥ ಗಿಫ್ಟ್ಗಳನ್ನು ಎಲ್ಲರಿಗೂ ಕೊಡಲ್ಲ, ಬೇರೆ ಬೇರೆ ಗಿಫ್ಟ್ಗಳನ್ನ ದೇವರು ಕೊಟ್ಟಿರ್ತಾನೆ. ಅಂಥದ್ರಲ್ಲಿ ನಮ್ಮ ಆದ್ಯ ಅವ್ರದ್ದು ಒಂದು ಡಿಫ್ರೆಂಟ್ ಗಿಫ್ಟ್ ದೇವರು ಕೊಟ್ಟಿರೋದು. ಸೊ ಮತ್ತೆ ಅವರು ಮುಂದೆ ಬರೋ ಪಾಡ್ಕಾಸ್ಟ್ಗಳಲ್ಲಿ ನೋಡೋಣ ಅವರು ಮತ್ತೆ ಎಲ್ಲಿವರೆಗೆ ಬೆಳೆದಿದ್ದಾರೆ ಏನು ಅನ್ನೋದು ನೋಡೋಣ. ನಮ್ಮ ಕನ್ನಡ ಜನತೆಗೆ ಏನು ಹೇಳ್ತೀರಾ ನೀವು ಆದ್ಯ ಅವರೇ? ಥ್ಯಾಂಕ್ ಯು ಫಾರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹೋಲ್ಡಿಂಗ್. ನಾನೊಬ್ನು ಇದ್ದೀನಿ ಅಂತ ಇನ್ಮೇಲೆ ಆದರೂ ನೆನ್ಪಿಟ್ಕೊಳ್ತೀರಾ ಅನ್ಕೊಳ್ತಿದ್ದೀನಿ. ಯಾಕಂದರೆ ಉತ್ತರ ಕರ್ನಾಟಕದಿಂದ ಬಂದಿರೋ ಎಲ್ಲೋ ಅಲ್ಲಿ ಕೆಲವೊಂದು ಪ್ರತಿಭೆಗಳಿರುತ್ತೆ ನನ್ನಂಥವು. ನಾನೇ ಅಂತಲ್ಲ, ಉತ್ತರ ಕರ್ನಾಟಕದಿಂದ ಬರೋ ಪ್ರತಿಯೊಂದು ಪ್ರತಿಭೆಗೂ ಸ್ವಲ್ಪ ಎಂಕರೇಜ್ಮೆಂಟ್ ಮಾಡಿ ಡೆಫಿನೆಟ್ಲಾಗಿ ಅವರು ಸಕ್ಸಸ್ ಮಾಡ್ತಾರೆ. ಸೊ ನಿಮ್ಮ ಸಪೋರ್ಟು ಯಾವಾಗಲೂ ಇರಬೇಕು, ಎಂದಿಗೂ ಇರಬೇಕು ಅಂತ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇಸ್ಮು ಸ್ಟಾರ್ಸ್ನ ನೋಡ್ತಾ ಇದ್ದೀರಾ ನೀವು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಇದನ್ನು ಬಳಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.